ಕಮಲಿ ಕಮಲಿ ಏನಾಯ್ತು ಕಮಲಿ? ಕಮಲಿ ಏನಾಯ್ತು ಕಮಲಿ? ಕಮಲಿ ಆರ್ ಯು ಓಕೆ? ಕಮಲಿ ನೀನೇನೋ ಸ್ಟ್ರೆಸ್ಸಲ್ಲಿ ಇದೆಯಾ ಅನ್ಸುತ್ತೆ. ನಾಳೆ ಮ್ಯಾಚ್ ಇಟ್ಕೊಂಡು ಈ ಥರ ಆದರೆ ಹೇಗೆ ಕಮಲಿ? ನೀನು ಬೆಸ್ಟ್ ಪ್ಲೇಯರ್, ಟೀಮ್ ಕ್ಯಾಪ್ಟನ್, ನಿನಗೆ ಈ ಥರ ಆದರೆ ನಾಳೆ ಮ್ಯಾಚ್ ಏನು ಕಮಲಿ? ನೀನೇನಾದರೂ ಚಿಂತೆ ಮಾಡ್ತಿದ್ಯಾ? ಇಲ್ಲ ಮೇಡಮ್, ನನ್ಗೇನು ಚಿಂತೆ ಇಲ್ಲ. ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ನಲ್ಲ, ಅದಕ್ಕೆ ಹಿಂಗಾಗಿರ್ಬೇಕು ಆಟಯ್ಯ. ನಾಳೆ ಅಷ್ಟೊತ್ತಿಗೆ ನಾನು ಸರಿ ಹೋಯ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ಸರಿ ಕಮಲಿ. ಕಮಲಿ ನಿಮ್ಮ ಯಜಮಾನ್ರು ಬನ್ನಿ ಅವ್ರಿಗೆ ಹೇಳಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ಹೇಳ್ತೀನಿ. ಅಯ್ಯೋ ಬೇಡ ಮೇಡಮ್, ಸುಮ್ಕೆ ಅವ್ರಿಗೆ ಗೊತ್ತಾದ್ರೆ ಗಾಬರಿ ಆಯ್ತಾರೆ. ನಾನೇ ಹೋಯ್ತೀನಿ, ನಾನು ಆರಾಮಾಗಿನಿ. ಪ್ರಾಕ್ಟೀಸ್ ಎಲ್ಲ ಹೇಗಾಯ್ತು? ಹಾ ಸರ್, ಚೆನ್ನಾಗಾಯ್ತು. ನಾಳೆನೇ ಮ್ಯಾಚ್ ಅಲ್ವಾ? ಎಲ್ಲ ಪ್ರಿಪೇರ್ ಆಗಿದ್ದೀರಾ ಅಲ್ವಾ? ಸರ್ ಆಗಿದ್ದೀನಿ. ಕಮಲಿ ಅವರೇ, ಯಾಕೆ ಡಲ್ ಆಗಿದ್ದೀರಾ? ಹಂಗೇನಿಲ್ಲ, ಹೊಸ ಜಾಸ್ತಿ ಪ್ರಾಕ್ಟೀಸ್ ಮಾಡಿದೆ, ಅದಕ್ಕೆ ಸುಸ್ತು ಆಟಯ್ಯ. ಸರಿ ಬನ್ನಿ ಹೋಗೋಣ. ಮಾಮ್, ಇವತ್ತು ಕಮಲಿ ಫಸ್ಟ್ ಮ್ಯಾಚ್. ಅವಳು ಯಾವುದೇ ಕಾರಣಕ್ಕೂ ವಿನ್ ಆಗಬಾರ್ದು ಮಾಮ್. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ. ನೀವು ಬರೀ ಒಗಟಲ್ಲಿ ಮಾತಾಡಿದ್ರೆ ನನಗೆ ಏನೂ ಅರ್ಥನೇ ಆಗಲ್ಲ. ನಾನೇನಾದರೂ ಮಾಡಲ ಮಾಮ್? ಅಥವಾ ನೀವೇ ಏನಾದರೂ ಮಾಡ್ತೀರಾ? ಅದನ್ನಾದರೂ ಹೇಳಿ ಮಾಮ್ ಪ್ಲೀಸ್. ಬೇಬಿ, ಬರೀ ಫಸ್ಟ್ ಮ್ಯಾಚ್ ಅಂದರೆ ಆಗಲ್ಲ. ಯಾವ ಟೀಮ್ ಮೇಲೆ? ಅದೆಲ್ಲ ನನಗೆ ಗೊತ್ತಿಲ್ಲ ಮಾಮ್. ಇದನ್ನೇ ರಾಂಗ್ ಅನ್ನೋದು. ಯಾವ ಟೀಮ್ ಅಂತ ತಿಳ್ಕೊಬೇಕಲ್ವಾ? ಓಕೆ ವೇಟ್, ಇನ್ನು 5 ಮಿನಿಟ್ಸಲ್ಲಿ ಹೇಳ್ತೀನಿ. ಕಮಲಿ ಟೀಮ್ ಆಡ್ತಿರೋದು ತಮಿಳ್ನಾಡು ಟೀಮ್ ಮೇಲೆ. ಮಾಮ್, ನಿಮಗೆ ಗೊತ್ತಾ? ಬರೀ ಒಗ್ಟಾಗಿ ಮಾತಾಡೋಲ್ಲ ಬೇಬಿ, ಒಗಟನ್ನ ಬಿಡಿಸಿ ಉತ್ತರನೂ ಕಂಡ್ಕೊತೀನಿ. ತಮಿಳ್ನಾಡು ಟೀಮು ಎಷ್ಟು ಸ್ಟ್ರಾಂಗ್ ಅಂತ ನನಗೆ ಗೊತ್ತು. ಪ್ಲೇಯರ್ಸ್ ಯಾರು ಅಂತ ಹೇಳ? ಹಾಸಿನಿ, ರೀಟಾ, ಸೆಲ್ವಿ, ಶಶಿಕಲಾ, ಪಂಡ್ರಿಯಮ್ಮ, ಇವರೆಲ್ಲ ತುಂಬ ಸ್ಟ್ರಾಂಗ್ ಪ್ಲೇಯರ್ಸ್. ಮೋರೋವರ್, ಕಬಡ್ಡಿ ಒರಿಜಿನೇಟ್ ಆಗಿರೋದೇ ತಮಿಳ್ನಾಡುವಲ್ಲಿ. ಅವ್ರು ಸೋಲೋ ಮಾತೇ ಇಲ್ಲ. ಕಂಟಿನ್ಯೂಸ್ ಆಗಿ 6 ವರ್ಷ ಕಬಡ್ಡಿಯಲ್ಲಿ ಚಾಂಪಿಯನ್ಶಿಪ್ ಹೊಡ್ಕೊಂಡು ಬಂದಿದ್ದಾರೆ. ಹೀಗೇನೋ ಆ ಕಮಲಿ ಇದ್ದಾಳೆ ಅಂತ ತಮಿಳ್ನಾಡು ಟೀಮ್ ಸೋತ್ ಹೋಗುತ್ತೆ ಅನ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ನೋಡ್ತಾ ಇರು, ಫಸ್ಟ್ ಮ್ಯಾಚಲ್ಲೇ ಕಮಲಿ ಟೀಮ್ ಸೋತು ತಲೆ ತಗ್ಗಿಸ್ಕೊಂಬರುತ್ತೆ. ನಿಜನಾ ಮಾಮ್? ಹಾಗಿದ್ರೆ ಕಮಲಿ ಸೋಲ್ತಲ್ಲ? ಅನುಮಾನನೇ ಬೇಡ ಬೇಬಿ. ಕಬಡ್ಡಿ ಆಗಲಿ ಸಂಸಾರನೇ ಆಗಲಿ, ಕಮಲಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ರಚನಾ, ಅಮರಣ್ಣ ಯಾವಾಗ ಬಂದ್ರಿ? ಈಗಷ್ಟೇ ಕಮಲಿ. ನಾವಿಬ್ರು ನಿಮ್ ಫ್ಯಾನ್ಸ್ ಮೇಡಮ್, ಆಟೋಗ್ರಾಫ್ ತಗೊಳೋಣ ಅಂತ ಬಂದ್ವಿ. ಅಮರಣ್ಣ ಸಾಕ್ ನಿಂತರ್ಲೆ, ಇರಿ ನಾನು ಕಾಫಿ ತಗೊಂಬತ್ತೀನಿ. ಕಮಲಿ, ಕಾಫಿ ಎಲ್ಲ ಏನು ಬೇಡ. ನಿನ್ ಮ್ಯಾಚಿಗೆ ಲೇಟ್ ಆಗ್ತಿದೆ ಅನ್ಸುತ್ತಲ್ವಾ? ನಾವಿಬ್ರು ನಿಂಗೆ ವಿಶ್ ಮಾಡಿ ಹೋಗೋಣ ಅಂತ ಬಂದ್ವಿ. ಮ್ಯಾಚ್ ಚೆನ್ನಾಗಿ ಆಡು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಚನಾ. ಹೌದು ತಂಗ್ಯವ, ನೀನು ನಾವಿಬ್ರು ಗೌರವನ ಮತ್ತಷ್ಟು ಹೆಚ್ಚು ಮಾಡಬೇಕು. ಈ ಮ್ಯಾಚ್ನ ಚೆನ್ನಾಗಿ ಆಡಬೇಕು. ಗೆಲ್ತೀನಿ ಅಣ್ಣಯ್ಯ. ನೀನೇ ಅಲ್ಲಿ ನೋಡ್ತೀಯಲ್ಲ, ನೀನೇ ಅಲ್ಲಿ ನಾನು ನಿನ್ನ ಮಾತನ್ನು ಉಳಿಸ್ಕೊಂಡೋ ಇಲ್ವೋ ಅಂತ ಹೇಳು. ಯಾಕೇನಾಯ್ತು? ಅದು ಬಾವಾಜಿ, ನಾವಿವತ್ತು ಮ್ಯಾಚಿಗೆ ಬರೋಕ್ಕಾಗ್ತಿಲ್ಲ. ಯಾಕಣ್ಣಯ್ಯ? ಇಷ್ಟೇನಾ ನಿನ್ ತಂಗಿ ಮ್ಯಾಕಿರೋ ಪಿರುತಿ? ತಂಗ್ಯವ, ಅದು ಹಂಗಲ್ಲ. ಕಮಲಿ, ಅದೇನಂದ್ರೆ ಇವ್ನು ತುಂಬಾ ದಿನದಿಂದ ಮೂವಿಗೆ ಹೋಗೋಣ ಅಂತಿದ್ದ. ಎಕ್ಸಾಮ್ಸ್ ನಡೀತಿತ್ತಲ್ಲ, ಅದು ಅಲ್ಲದೆ ಮನ್ಸಿಗೆ ನೆಮ್ಮದಿನೂ ಇರಲಿಲ್ಲ.
ಈಗೆಲ್ಲ ಸಾಲ್ವ್ ಆಯ್ತಲ್ಲ, ಹಾಗೆ ಎಕ್ಸಾಮು ಮುಗೀತು. ಅದಕ್ಕೆ ಇವತ್ತೇ ಟಿಕೆಟ್ ಬುಕ್ ಮಾಡಿದ್ದಾನೆ. ನೋಡಿದ್ರೆ ಇವತ್ತೇ ನಿಂದು ಮ್ಯಾಚ್ ಇದೆ. ಅದಕ್ಕೆ ನಿಂಗೆ ವಿಶ್ ಮಾಡಿ ಹೋಗೋಣ ಅಂತ ಬಂದ್ವಿ. ಓ ಹಂಗ, ಸರಿ, ಏನು ತೊಂದರೆ ಇಲ್ಲ. ನೀವಿಬ್ರು ಆರಾಮಾಗಿ ಪಿಕ್ಚರ್ ನೋಡ್ಕೊಂಡ್ ಬನ್ನಿ. ಆದ್ರೆ ತಂಗಿಯವ್ವ, ನೀನು ಈ ಮ್ಯಾಚ್ ಗೆದ್ದು ನೆಕ್ಸ್ಟ್ ರೌಂಡ್ ಆಡ್ತೀಯಲ್ಲ, ಪಕ್ಕಾ ಬರ್ತೀವಾಗ. ಸರಿ ಅಣ್ಣಯ್ಯ, ಮೊದಲನೇ ಕಿತ್ತ ಹೆಂಡ್ತಿನ ಕರ್ಕೊಂಡು ಆಚೆ ಹೋಯ್ತಿದ್ಯಾ, ಖುಷಿ ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ. ಆಮ್ಯಾಕೆ ನಮ್ಮ ಅದಕ್ಕೆ ಏನೇ ಕೇಳಿದ್ರು ಕೊಡ್ಸ್ಬೇಕು. ಹಾ, ಕಬಡ್ಡಿ ಮ್ಯಾಚಿಗೆ ಹೋಯ್ತಾ ಅನ್ನಿ ಅಜ್ಜಿ ಯಾವಾಗ್ಲೂ ನಾನು ಮುಂದೆ ಬರ್ಬೇಕು, ಏನಾರ ಸಾಧಿಸ್ಬೇಕು ಅಂತ ಬಯಸ್ತಿದ್ರು. ನಮ್ ಕಾಲೇಜ್ ಹೆಸರು ಉಳಿಬೇಕು ಅಂತ ಆಸೆ ಪಡ್ತಿದ್ರು. ಈಗ ಅವ್ರ ಆಸೆ ಪಟ್ಟಂಗೆ ಎಲ್ಲನೂ ಆಯ್ತಾಯ್ತೆ. ಆದ್ರೆ ಅಜ್ಜಿಗೆ ನಾನೇ ಖುಷಿ, ನಾನು ಹೇಳ್ಕೊಳಕ್ ಆಯ್ತಾ ಇಲ್ಲ. ಹೇಳಿದ್ರೆ ಸ್ಯಾನೆ ಖುಷಿ ಪಡ್ತಾರೆ ಅವರು. ಒಂದ್ಕಿತ ಫೋನ್ ಮಾಡಿ ಮಾತಾಡ್ಲಾ? ಅಜ್ಜಿಗೆ ಇನ್ನು ನನ್ನ ಮ್ಯಾಗ ಕೋಪ ಹೋಗೇ ಇಲ್ಲ. ಇರ್ಲಿ, ಅಜ್ಜಿ ಏಟೇ ಕೋಪ ಮಾಡ್ಕೊಂಡಿರ್ಲಿ, ನಾನೇನ ಈ ಮ್ಯಾಚ್ ಗೆದ್ದು ಟ್ರೋಫಿ ಇಟ್ಕೊಂಡು ಅವ್ರ ಮುಂದಕ್ಕೆ ಹೋಗಿ ನಿಂತ್ರೆ ಅವ್ರ ಕೋಪ ಎಲ್ಲ ಇಳ್ದೋಯ್ತೈತೆ. ಅವರು ಖುಷಿ ಪಟ್ಟೆ ಪಡ್ತಾರೆ. ಅವ್ರು ನನ್ಗೆ ಎಲ್ ಸಿಗದೆ ಹೋದ್ರು ನಾನ್ ಗೆದ್ದಾಗ ನಮ್ ಕಾಲೇಜ್ನಾಗೆ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂತಾರಲ್ಲ, ಅಲ್ಲಾದ್ರೂ ಅಜ್ಜಿ ನನ್ನ ಮಾತಾಡಿಸ್ಲೇಬೇಕು. ಇದಕ್ಕೋಸ್ಕರ ಆದ್ರೂ ನಾನ್ ಮ್ಯಾಚ್ನಾಗೆ ಗೆಲ್ಲೇಬೇಕು. ಹಲೋ ಮೇಡಮ್, ನಾನು ಇಲ್ಲೇ ಇದ್ದೀನಿ. ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದೆ. ನೀವಿರೋ ಕಡೆನೇ ಬರ್ತಾ ಇದ್ದೀನಿ. ನೋ ನೋ ನೋ, ಬೇಡ, ನೀನ್ ಅಲ್ಲೇ ಇರು. ಆಕ್ಚುಲಿ ಈ ಸಿಚುವೇಶನ್ ಅಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಯಾರಿಗೂ ಕಾಣಿಸ್ಬಾರ್ದು. ಸೊ ನೀನ್ ಅಲ್ಲಿಂದಾನೇ ಮಾತಾಡು. ಓಕೆ ಮೇಡಮ್, ಈಗ ಹೇಳಿ, ನಾವು ಯಾರನ್ನ ತಗೊಂಡು ಹೋಗ್ಬೇಕು? ಕಾಮಲೀನಾ, ಅವಳ ಫೋಟೋ ನಿನಗೆ ಕಳಿಸ್ತೀನಿ. ಇನ್ನೇನು ಬಂದ್ಬಿಡ್ತಾಳೆ. ಅವಳು ಬರ್ತಿದ್ದ ಹಾಗೆ ಕೆಲಸ ಫಿನಿಶ್ ಮಾಡು. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಅವಳನ್ನ ಎತ್ತಾಕೊಂಡು ಹೋಗಿ, ಓಕೆನಾ? ಡನ್ ಮೇಡಮ್. ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ನೀವು ಹೇಳಿದ ಕೆಲಸ ಮುಗೀತು ಅಂತ ತಿಳ್ಕೊಳ್ಳಿ. ಆಮೇಲೆ ಮಿಕ್ಕಿದ್ಕೊಳ್ಳಿ. ಮೊದಲೇ ಹೇಳಿದ್ದೀನಿ ಮೇಡಮ್, ನಮ್ಗೆ ಕ್ಯಾಶೇ ಬೇಕು. ಎಸ್, ಈಗಲೇ ಕೊಡ್ತೀನಿ. ಓಕೆ ಮೇಡಮ್, ಈಗಲೇ ಬರ್ತೀನಿ. ನೋ ನೋ ನೋ, ನೀನು ಅಲ್ಲೇ ಇರು. ಲುಕ್, ನಮ್ಮಿಬ್ರ ಮಧ್ಯೆ ಈ ಥರ ಡೀಲ್ ನಡೀತಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು, ಓಕೆ? ನಿಮ್ಮ ಮುಂದೆ ಒಂದು ಮರ ಇದೆಯಲ್ಲ, ಅಲ್ಲಿ ಕ್ಯಾಶ್ ಇಟ್ಟಿರ್ತೀನಿ, ತಗೊಂಡು ಹೋಗು. ಓಕೆ, ಡನ್ ಮೇಡಮ್. ಚೆನ್ನಾಗಿ ನೋಡ್ಕೊ.
ಸುರೇಶ ನೀನು ಹೋಗ ಸೆಕ್ಯೂರಿಟಿ ಹತ್ರ ಮಾತಾಡ್ಕೊಂಡು ಅವ್ನು ಅಲ್ಲಿಂದ ಸೈಡ್ ಕರ್ಕೊಂಡೋಗು. ನಾವು ಬೇಡ, ನೀನು ಅವಳನ್ನ ಫಾಲೋ ಮಾಡೋ. ಕೆಸರಿನ್ ಕಮಲಿ, ಈಗ ಅದ್ ಹೇಗ್ ಮ್ಯಾಚ್ ಆಡ್ತೀಯ ಅಂತ ನಾನು ನೋಡ್ತೀನಿ ಕಣೆ. ಹಲೋ ಹಲೋ ಬೇಬಿ, ಎಲ್ಲಿದ್ಯಾ? ಮ್ಯಾಚ್ ಸ್ಟಾರ್ಟ್ ಆಯ್ತಾ? ಮ್ಯಾಚಾ? ಮಾಮ್, ಇವತ್ ಮ್ಯಾಚ್ ನಡೆಯಲ್ಲ ಬಿಡು. ಯಾಕೆ? ಮ್ಯಾಚ್ ಆಡಕ್ಕೆ ಕಮ್ಲಿ ಇದ್ರೆ ತಾನೇ ಮಾಮ್. ಏನ್ ಹೇಳ್ತಿದ್ಯಾ ಬೇಬಿ? ಕಮ್ಲಿ ಇಲ್ಲ ಅಲ್ವ? ಮಾಮ್, ನಾನು ಆ ಕಮ್ಲಿನ ಕಿಡ್ನಾಪ್ ಮಾಡಿಸ್ಬಿಟ್ಟೆ. ಏನ್ ಹೇಳ್ತಿದ್ಯಾ ನೀನು? ನಿನ್ಗೆ ತಾನೇ ಕೆಟ್ಟಿದ್ಯಾ? ಯಾಕೆ ಹೀಗೆ ಮಾಡೋದಕ್ಕೆ ಹೋದೆ ನೀನು? ಇದು ಸರಿ ಅಲ್ಲ ಬೇಬಿ. ಈಗ ನೀನ್ ಎಲ್ಲಿದ್ಯಾ ಹೇಳು? ಮಾಮ್, ವಾಟ್ ಆರ್ ಯು ಸೇಯಿಂಗ್? ಇದೇ ರೈಟ್, ಇದೇ ಆಗ್ಬೇಕಾಗಿದ್ದು. ಲುಕ್ ಮಾಮ್, ಆ ಕಮ್ಲಿ ಯಾಕೆ ಮ್ಯಾಚ್ ಆಡಿ ಗೆದ್ದು ಅವಳು ಸ್ಟಾರ್ ಆಗ್ಬೇಕು? ನೀವೇನೋ ಹೇಳ್ತೀರಾ ಅವಳು ಸೋಲ್ತಾಳೆ ಅಂತ, ಬಟ್ ಲಿಸನ್, ಐ ಕಾಂಟ್ ಟೇಕ್ ದಟ್ ಚಾನ್ಸ್. ಅದಕ್ಕೆ ನಾನು ಈ ಪ್ಲಾನ್ ಮಾಡಿದೆ. ಬೇಬಿ, ನೀನ್ ತಪ್ಪು ಮಾಡ್ದೆ. ಕಮ್ಲಿ ಸೋಲೋ ತರ ನಾನ್ ನೋಡ್ಕೋತೀನಿ ಅಂತ ಹೇಳಿದ್ದೆ ತಾನೆ, ಮತ್ ಯಾಕೆ ನೀನ್ ಹೀಗೆ ಮಾಡ್ದೆ? ನಿನ್ಗೆ ರಿಸ್ಕು. ವಾಟ್? ನನಗೆ ಹೇಗ್ ರಿಸ್ಕ್ ಮಾಮ್? ಲುಕ್, ನಾನೇ ಕಿಡ್ನಾಪ್ ಮಾಡ್ತಿದ್ದೀನಿ ಅಂತ ಯಾರು ಗೊತ್ತಾಗುತ್ತೆ? ಈ ಸಿಚುವೇಶನ್ ಅಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಬರ್ದೇ ಇರೋ ಹಾಗೆ ನಾನು ನೋಡ್ಕೊಂಡಿದ್ದೀನಿ ಮಾಮ್. ಬೇಬಿ, ನೀನ್ ಎಷ್ಟೇ ಹುಷಾರಾಗಿದ್ರು ಕೊನೆಗೆಲ್ಲ ಬಂದು ನಿಂಗೆ ಸುತ್ಕೊಳ್ಳೋದು. ಪ್ಲೀಸ್ ಅರ್ಥ ಮಾಡ್ಕೊ, ನನ್ ಮಾತು ಕೇಳು. ಕಮ್ಲಿ ಎಲ್ಲಿದ್ದಾಳೆ ಅಂತ ಹೇಳು. ಐ ಆಮ್ ಸಾರಿ ಮಾಮ್, ನಾನು ಹೇಳಲ್ಲ. ನನ್ನ ಏನು ಕೇಳಬೇಡಿ, ಬಾಯ್. ಹಲೋ ಹಲೋ, ಯಾಕೆ ಅರ್ಥ ಆಗ್ತಾ ಇಲ್ಲ?
ಕುತ್ಕೋ ಅಂದ್ರ ಯಾರ ನೀವೆಲ್ಲ? ಸುಮ್ಮ ಕುತ್ಕೊಳ. ಬುಡಿ ನನ್ನ. ಎಲ್ಲಿ ಕರ್ಕೊಂಡೋಯ್ತಿದ್ದೀರಾ ಬುಡಿ? ಅಣ್ಣ ನಿಮ್ ತಮ್ಮಯ್ಯ ಅನ್ಬಿಟ್ಟಿನ್ ಬಿಟ್ಬಿಡಿ. ಇಟ್ಬೇಡ, ಬಾಯಿ ಮುಚ್ಚೋ, ಸುಮ್ಮ ಕುತ್ಕೋ. ಯಾರ್ ನೀವೆಲ್ಲ ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ರ ಬುಡಿ? ಕಟ್ಟೋ ಕಟ್ಟೋ. ಹಲೋ ಮೇಡಮ್, ಕೆಲಸ ಮುಗೀತು. ಈಗ ಇವಳನ್ನ ಏನು ಮಾಡೋದು? ಈಗ ಈ ಕಮಲಿಗೆ ಏನ್ ಮಾಡೋದು? ಮ್ಯಾಚ್ ಮುಗಿಯೋವರೆಗೂ ಇವಳನ್ನ ಕಿಡ್ನಾಪ್ ಮಾಡಿರಕ್ ಹೇಳ್ತೀನಿ. ಬಟ್ ಕಮಲಿಗೆ ಅಷ್ಟೇ ಸಾಲಲ್ಲ. ಅವಳು ಮುಂದೆ ಯಾವ ಮ್ಯಾಚು ಆಡಬಾರ್ದು. ಅಂಡ್ ಅವಳು ತುಂಬಾ ಸ್ಮಾರ್ಟ್. ಆ ರೌಡಿಗಳಿಗೆ ಹೊಡೆದು ತಪ್ಪಿಸ್ಕೊಂಡು ಬಂದ್ರು ನನಗೆ ಸರ್ಪ್ರೈಸ್ ಆಗಿರಲ್ಲ. ಓಕೆ, ಆ ಕಮಲಿಗೆ ಚೆನ್ನಾಗಿ ಹೊಡೆದು ಕೈ ಕಾಲೆಲ್ಲ ಮುರಿದ್ಬಿಡಿ. ಸ್ವಲ್ಪ ದಿವಸ ಅವಳು ಎದ್ದು ಓಡಾಡಬಾರ್ದು. ಹಾಗೆ ಮಾಡಿ. ಓಕೆ ಮೇಡಮ್, ನಿಜವಾಗ್ಲೂ ಹಾಗೆ ಮಾಡ್ಬೇಕಾ? ಏಯ್, ಯಾಕೆ ಹಾಕಿ ಹೇಳ್ತಿದ್ಯಾ? ದುಡ್ಡು ಕೊಟ್ಟಿದ್ದೀನಿ ತಾನೆ, ಸುಮ್ಮನೆ ನಾನು ಹೇಳ್ದಂಗೆ ಮಾಡು. ಲಿಸನ್, ಆ ಕಮಲಿ ಕೈ ಕಾಳನ್ನ ಮುರಿಬೇಕು. ಆ್ಯಂಡ್ ಲಿಸನ್, ಅವಳೇನಾದರೂ ನೀವು ಯಾರು, ಯಾಕೆ ಕಿಡ್ನಾಪ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಆಪೋಸಿಟ್ ಟೀಮ್ ಅವರು ನೀನು ಕಬಡ್ಡಿ ಮ್ಯಾಚ್ ಆಡಬಾರ್ದು, ಅದಕ್ಕೆ ಹೀಗೆ ಮಾಡ್ತಿದ್ದೀವಿ ಅಂತ ಹೇಳು. ಸೊ ಅವಳಿಗೆ ನನ್ನ ಮೇಲೆ ಡೌಟ್ ಬರಲ್ಲ. ಅಂಡರ್ಸ್ಟುಡ್? ಓಕೆ ಮೇಡಮ್. ಯಾರ್ ನೀವು? ದಯವಿಟ್ಟು ನನ್ನ ಬಿಟ್ಬಿಡಿ. ಯಾರನ್ನ ಕಾಪಾಡಿ. ಮುಚ್ಚೆ ಬಾಯಿ, ನೀನ್ ಕಾಪಾಡಕ್ಕಿಲ್ಲ ಯಾರು ಬರೋದಿಲ್ಲ. ದಯವಿಟ್ಟು ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ನನ್ನ ಬಿಟ್ಬಿಡಿ. ಇವತ್ತು ನನ್ ಕಬಡ್ಡಿ ಮ್ಯಾಚ್ ಐತೆ, ನಾವು ಹೋಗ್ಬೇಕು. ಇದು ನಮ್ ಕರ್ನಾಟಕದ ಮರ್ಯಾದೆ ಪ್ರಶ್ನೆ. ನೀನ್ ಕಬಡ್ಡಿ ಮ್ಯಾಚ್ ಆಡಬಾರ್ದು ಅಂತಾನೆ ನೀನ್ ತಂದಿಲ್ ಕೂಡ ಹಾಕಿರೋದು. ಶಿಶುಂದ್ರ, ಚಿಕ್ಕುಳಕ್ಕಂಬರೋ. ಬಿಟ್ಬಿಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ನಿನ್ ಕಾಲ್ಗಳನ್ನ ಮುರಿದಾಕೋ ಕಾಂಟ್ರಾಕ್ಟ್ ತಗೊಂಡಿದೀವಿ. ಸುಮ್ಮನೆ ಕುತ್ಕೋ.